ಮಹಿಳಾ ದಿನಾಚರಣೆಯ ಅಂಗವಾಗಿ ಸಿದ್ದೇಶ್ವರ ನಗರದಲ್ಲಿ ಮಹಿಳೆಯರು ವಿಶೇಷವಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿದರು. ಎಲ್ಲ ಬನ್ನಿ ಆಂಟಿ ನಡೀರಿ. ಸೊ ನಿಮ್ಮ ಶುಭಾಶಯಗಳು. ನನ್ನ ಪರಿಚಯದಿಂದ ನಿಮ್ಗೆ ಗೊತ್ತಾಗಿರ್ಬೋದು. ಆದರೆ ನನ್ನ ಭಾಷೆ ಇಷ್ಟು ಫ್ಲೋರಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಭಾಷೆ ಕನ್ನಡ ಇಲ್ಲದೇನೆ ಇರೋದ್ರಿಂದ. ಬಟ್ ಮೇ ಬಿ ಐ ವಿಲ್ ಬಿ ಏಬಲ್ ಟು ಕಮ್ಯುನಿಕೇಟ್ ಮೈ ಸೆಲ್ಫ್ ಟು ಯು. ಐ ವಾಂಟ್ ಟು ಸಿ. ಬಟ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ವರ್ಷದಲ್ಲಿ ಒಂದ್ಸರಿ ಮಾಡ್ತೀವಿ. ಆ ಥರ ಟೈಮ್ ಬರಬೇಕು ಯಾವಾಗ ಸರ್ ಸಮಾಜ ನಾವು ಆ ಥರ ಅದಕ್ಕಾಗಿ ನಾವು ಎಲ್ಲರೂ ಕೆಲಸ ಮಾಡ್ತಾ ಇದ್ವಿ. ಸೊ ಯೋಗ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ನಮ್ಮ ದೇಹದ ಬಗ್ಗೆ ಮಾತಾಡ್ತೀನಿ. ಶರೀರ ನಾವು ಯೋಗ ಯಾವ ಥರ ಮಾಡ್ತೀವಿ, ನಮ್ಮ ಶರೀರ ಮತ್ತು ನಮ್ಮ ಮನಸ್ಸನ್ನು ಆರೋಗ್ಯವನ್ನು ಹೇಳಿ ಮುಗಿಸ್ತೀನಿ. ಬಟ್ ಫಸ್ಟ್ ನಾವು ದೇಹದ ಬಗ್ಗೆ ಹೇಳೋಣ. ಈ ದೇಹ ಏನು? ಸೊ ಒಂದು ಶಿವಮೊಗ್ಗದ ಮುನ್ಸಿಪಲ್ ಪಾರ್ಟಿ ಸಿಟಿಲಿ ಫುಲ್ ಗೌರ್ಮೆಂಟಲ್ಲಿ ಪೊಲೀಸ್ ಅಂದರೆ ಒಳಗಿಂದಲೇ ಮತ್ತು ನಮ್ದು ಕೆಲವು ಗ್ರಂಥಿಗಳಿದ್ದವು. ನಮ್ದು ಇಂಜಿನಿಯರ್ ಬಂದು ಅದು ಒಂದು ಮಿಷಿನ್ ಮಾಡಿದ್ದಾನೆ. ಆ ಮಿಷಿನ್ ಮಾಡೋತ್ತಿಗೆ ಅದು ಯಾವ ವೆಹಿಕಲಲ್ಲಿ ಯಾವ ಇಂಜಿನಲ್ಲಿ ಏನು ಫುಡ್ ಬೇಕು, ಯಾವ ಥರ ಎಕ್ಸಸೈಸ್ ಬೇಕು ಅದೆಲ್ಲ ಮೆಷಿನ್ ಮಾಡೋತ್ತಿಗೆ ಏನು ಫುಡ್ ಹೇಳಿದ್ದಾನೆ, ಯಾವ ಎಕ್ಸಸೈಸ್ ಹೇಳಿದ್ದಾನೆ, ಯಾವ ಗ್ರಂಥಿಗಳದ್ದು ಸ್ರಾವಗಳು ಹೇಳಿದ್ದಾನೆ. ಆ ಗ್ರಂಥಿಗಳದ್ದು ಸ್ರಾವಗಳು ಹೈಪೋ ಜಾಸ್ತಿ ಆದರೆ ಏನೇನು ಕಾಯಿಲೆ ಬರುತ್ತೆ, ತುಂಬ ಕಾಯಿಲೆಗಳು ಬರ್ತವೆ. ಹೈಪೋ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಕೇಳಿದ್ದೀರಾ, ಎಡ್ರಿನಲ್ ಕೇಳಿದ್ದೀರಾ, ಕಾರ್ಟಿಸೋಲ್ ಕೇಳಿದ್ದೀರಾ. ನಮಗೆ ತುಂಬ ಹೆದರಿಕೆ ಆಗುತ್ತೆ, ಭಯ ಆಗುತ್ತೆ. ಯಾರು ನಮ್ಮ ಹಿಂದೆ ಬಿದ್ದಿದ್ದಾರೆ, ನಾವು ಓಡ್ತೀವಿ. ಸೊ ಸ್ಟ್ರೆಸ್ ಹಾರ್ಮೋನ್, ಸ್ಟ್ರೆಸ್ ಬರುತ್ತೆ. ಈಗ ಸ್ಟ್ರೆಸ್ ಎಲ್ಲರಿಗೂ ಗೊತ್ತು. ಟೆನ್ಷನ್, ಪ್ರತಿಯೊಬ್ಬರಿಗೆ ಟೆನ್ಷನ್ ಇದೆ. ಟೆನ್ಷನ್ ಬರೀ ಕೆಟ್ಟದಿರುತ್ತೆ ಅಂತಲ್ಲ, ನೆಗೆಟಿವ್ ಇರುತ್ತೆ ಅಂತಲ್ಲ. ಟೆನ್ಷನ್ ಪಾಸಿಟಿವ್ನೂ ಇರುತ್ತೆ. ಪಾಸಿಟಿವ್ ಹೇಗೆ? ಸಪೋಸ್ ನೀವು ಮೇಡಮ್ ಇದ್ದಾರೆ, ಒಂದು ಕ್ಲಿನಿಕ್ ಮಾಡ್ಕೊಂಡು ಇಲ್ಲೇ ಇದ್ದಾರೆ, ವಾಸ ಆಗಿದ್ದಾರೆ. ನಾಳೆ ಏನೋ ಪರಿಸ್ಥಿತಿ ಬರುತ್ತಂದರೆ ಈ ಊರು ಬಿಟ್ಕೊಂಡು ಅವ್ರು ಬೇರೆ ಕಡೆ ಹೋಗಬೇಕು, ದೊಡ್ಡ ಕ್ಲಿನಿಕ್ಕಿಗೆ ಸೇರ್ತಾರೆ. ದೊಡ್ಡ ಕ್ಲಿನಿಕ್ಕಿಗೆ, ಬೆಂಗಳೂರಂಥ ಸಿಟಿಲೇ ದೊಡ್ಡ ಕ್ಲಿನಿಕಲ್ಲಿ ಅವ್ರಿಗೆ ಯಾರು ಕರೆ ಮಾಡ್ತಾರೆ, ಇದು ಬಿಟ್ಕೊಂಡು ಅಲ್ಲಿಗೆ ಹೋಗಬೇಕು. ಅದು ಪಾಸಿಟಿವ್ ತಾನೇ. ಒಳ್ಳೆ ದೊಡ್ಡ ಕ್ಲಿನಿಕ್ ಎಲ್ಲ ಹೋಗಲ್ಲ. ಸೊ ನೀವುತ್ತಾ ಅದರ ಮಹತ್ವವನ್ನು ತಿಳಿಸ್ತಾ ನಾನು ತುಂಬಾ ದಿವಸದಿಂದ ಹೇಳ್ತೀನಿ, ಎಲ್ಲರೂ ಒಂದು 6 ಗಂಟೆಗೆ ಬನ್ನಿ. ಬೆಳಗ್ಗೆ ಒಂದು 15 ಮಿನಿಟ್ಸ್ 1 ಅವರ್ ಮಾಡೋಣ. ಅದು ಓಮ್ ಅಂತ ನಾವು ಮನೇಲಿ ಒಬ್ಬರೇ ಹೇಳೋದಕ್ಕೂ 4 ಜನ ಕೂತಾಗ ಅದು ವೈಬ್ರೇಷನ್ಗೂ ತುಂಬಾನೇ ಚೇಂಜಸ್ ಇರುತ್ತೆ. ನನಗೆ ಫೀಸ್ ಬೇಡ, ಈಗೇನು ಬೇಡ, ಬನ್ನಿ ನಾನು ಹೇಗೂ ಮನೇಲಿ ಮಾಡ್ತೀನಿ. ಅದು ಇಲ್ಲ ನಾನು ಅದನ್ನು ಎದುರು ಮಾಡ್ತೀನಿ, ಕಂಟಿನ್ಯೂ ಆಗತ್ತೆ. ಹಾಗೇನೆ ನಾವು ಕೊರೋನಾ ಬಂದಾಗ ಆ ಫಂಡ್ ಅಂತ ಮಾಡ್ಕೊಂಡಿದ್ದೀವಿ. ಮತ್ತೆ ಏನೇ ಕಾರ್ಯಕ್ರಮಗಳು, ಈಗ ಒಂದು ಸದಸ್ಯರಲ್ಲಿ ಒಂದೇನೋ ಅವ್ರ ಮನೇಲಿ ಒಂದು ಕಾರ್ಯಕ್ರಮಕ್ಕೆ ಅವರು ಕರೆದಿದ್ದಾರೆ ಅಂದರೆ ನಮ್ಮ ಸಂಘದಿಂದ, ನಮ್ಮ ಸಂಘದ ಒಂದು ನೇಮನ್ನು ಕೊಟ್ಬಿಟ್ಟು ಅವರಿಗೆ ಒಂದು ಗಿಫ್ಟ್ ಅಂತ ಹೋಗುವಂಥ ಕಾರ್ಯಕ್ರಮ ಸದಸ್ಯರನ್ನ ಹೊಂದುತ್ತಾ ಇದೆ. ಈಗ ಇನ್ನೂ ಆಸಕ್ತಿ ಇರುವಂಥ ಸದಸ್ಯರು ಬರ್ತಾ ಇದ್ದಾರೆ. ತುಂಬ ಸಂತೋಷ. ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಇರುವಂಥ ಸದಸ್ಯರು ಬಂದು ಸೇರ್ತಾರ, ನೀವು ಸ್ವಲ್ಪ ಗಮನ ಕೊಡಿ. ಅವರನ್ನು ಬಂದು ತಂದು ಸೇರಿಸ್ಬಿಟ್ಟಿದೆ ನನಗೆ. ನದಿ ಮಾಡ್ತಾರ ಮದಿಗೆ ಬೀಳೋದಿದೆ. ಎರಡನೇ ಬಹುಮಾನ ಹಾಗೂ ಸುಮಾರು ವಂದನಾರ್ಪಣೆ, ನೇತ್ರಾವತಿಯವರಿಗೂ ವಂದನಾರ್ಪಣೆ. ಎಲ್ಲರಿಗೂ ಮತ್ತು ಆಗಮಿಸಿರುವ ನಮ್ಮೆಲ್ಲರಿಗೂ ವಸಂತ ವೇಸಿ. ಪಲ್ಲವಿ
ಜಯಮ್ಮ. ಗೀತಾ. ರಕ್ಷಾ. ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ನನ್ನ ಹೆಸರು ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಮಹಿಳಾ ಮಂಡಳಿ ನಿಸರ್ಗ ಮಹಿಳಾ ಮಂಡಳಿ ಅಂತ ಸಿದ್ದೇಶ್ವರ ನಗರದಲ್ಲಿ 25 ವರ್ಷದಿಂದ ನಡ್ಕೊಂಡು ಬಂದಿದೆ. ಮಧ್ಯದಲ್ಲಿ ಕೊರೋನಾ ಅದು ಇದು ಸ್ವಲ್ಪ ಸಮಸ್ಯೆ ಆಗಿಬಿಟ್ಟು ಸ್ಟ್ರಕ್ ಆಗಿತ್ತು. ಹಾಗೆಯೇ ನಮ್ಮ ನಿಸರ್ಗ ಮಹಿಳಾ ಮಂಡಳಿ ಫೌಂಡರ್ಸ್ ವಿಜಯ ಚಂದ್ರಶೇಖರ್ ಮತ್ತು ಸೌಭಾಗ್ಯ ಗುರುಪಾದಪ್ಪ ಇವರು ಇವಾಗಲೂ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋದರು. ನನ್ನ ಹಿಂದೆ ಅನ್ನಪೂರ್ಣ ಅಂತ ಅಧ್ಯಕ್ಷರಿದ್ರು, ಅವರು ಕೂಡ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು. ಈಗ ನಾನು 6 ತಿಂಗಳಿಂದ ನಾನು ಇಸ್ಕೊಂಡಿದ್ದೀನಿ. ಇದನ್ನು ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅನ್ನೋ ಆಸೆ ನನಗಿದೆ. ನಮ್ಮ ಸದಸ್ಯರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಸಮಾಜಮುಖಿ ಕೆಲಸಗಳನ್ನು ತುಂಬ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಅದಕ್ಕೆ ನಮ್ಮ ಸದಸ್ಯರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸಮಸ್ತ ಮಹಿಳೆಯರ ದಿನಾಚರಣೆಯ